ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಸ್ಗಳಿಗೆ ಕಾರ್ಗಳ ಕ್ರೇಜ್ ತುಂಬಾ ಇದೆ. ಅದರಲ್ಲೂ ಜೆಂಟ್ಸ್ಗಂತೂ ತುಂಬಾ ಕಾರ್ ಕ್ರೇಜ್ ಇದೆ. ಆದರೆ ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹುಡುಗಿರ್ಗೂ ಅಂದರೆ ನಮ್ಮ ಆ್ಯಕ್ಟ್ರೆಸ್ಗಳಿಗೂ ಕಾರ್ ಕ್ರೇಜ್ ತುಂಬಾ ಶುರುವಾಗಿದೆ. ಅದರಲ್ಲಿ ಮೊದಲಿಗೆ ಈಗ ನನ್ನ ಜೊತೆ ಹರ್ಷಿಕಾ ಪೂರ್ಣಚ ಇದ್ದಾರೆ. ಯಾಕೆಂದರೆ ಅವರು ಇತ್ತೀಚೆಗೆ ಡಸ್ಟರ್ ಕಾರ್ನ ಕೊಂಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ಸೋಣ ಮತ್ತು ಅವ್ರ ಜೊತೆ ಒಂದು ಜಾಲಿ ರೈಡ್ ಕೂಡ ಹೋಗ್ಬರೋಣ. ಹರ್ಷಿಕಾ, ಹಾಯ್. ಮೊದಲನೇದು ಥ್ಯಾಂಕ್ ಯು ಸೋ ಡಸ್ಟರ್ ಮಚ್. ತೊಗೊಂಡಿದ್ದಕ್ಕೆ. ಇನ್ನೊಂದು ಕೋಪದ ವಿಷಯ ಅಂದರೆ ನಮಗೆ ಸ್ವೀಟ್ ಕೊಟ್ಟಿಲ್ಲ. ಖಂಡಿತ ಇದೆ, ನಮ್ಮ ಸೆಟ್ಗೆ ಬಂದಿದ್ದೀರಾ, ಖಂಡಿತ ಸ್ವೀಟ್ ಇದೆ, ಕೊಟ್ಟೆ ನಂಗೆ ಸೆಟ್ ಸ್ವೀಟ್ ಅಲ್ಲ ಮನೆಯಲ್ಲಿ ಅಲ್ಲ, ಅಮ್ಮನ ಕೈಲಿ. ಅಮ್ಮನ ಕೈಯಲ್ಲಿ. ಓಕೆ, ಅದು ಅಮ್ಮನಿಗೆ ಕೇಳಬೇಕು, ಫೋನ್ ಮಾಡಿ ಮಾತಾಡಿ. ಓಕೆ, ನೈಸ್ ಕಾರ್ ಡಸ್ಟರ್. ಥ್ಯಾಂಕ್ ಯು. ಸೂಪರ್. ಏನಿದು ಡಸ್ಟರ್ ಇದ್ದಕ್ಕಿದಂಗೆ? ಆ್ಯಕ್ಚುಲಿ ಅಜಯ್, ನನಗೆ ಐ ವಾಂಟೆಡ್ ಟು ಬೈ ಅ ಕಾರ್ ಸಿನ್ಸ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಕಾರ್. ಅಂದರೆ ನಾನು ಸಂಪಾದನೆ ಮಾಡಿ ನನ್ನ ದುಡ್ಡಲ್ಲಿ ತೊಗೊಂಡಿದ್ದು ಮೊದಲನೇ ಕಾರು ಇದು. ಆ್ಯಂಡ್ ನನಗೆ ಇನ್ನೊಂದು ಏನಂತ ಹೇಳಿದ್ರೆ, ಹೀರೋಸ್ಗೆ ತುಂಬ ಕ್ರೇಜ್ ಇರುತ್ತೆ. ನೀವು ಹೇಳ್ದಂಗೆ ಕಾರ್ ಅಂತ ಹೇಳಿದ್ರೆ ದೇ ಗೋ ಫಾರ್ ಅಮೇಝಿಂಗ್ ಕಾರ್ಸ್. ಆಮೇಲೆ ಅವ್ರಿಗೆ ತುಂಬ ಗೊತ್ತಿರುತ್ತೆ ಅಬೌಟ್ ದ ಇನ್ನರ್ಸ್ ಆ್ಯಂಡ್ ಔಟರ್ಸ್ ಅಂತ ಹೇಳ್ಬೋದು. ಬಟ್ ನನಗೆ ವೆನ್ ಇಟ್ ಕಮ್ಸ್ ಟು ಮೀ, ನನಗೆ ಆ ಥರ ಗೊತ್ತಿಲ್ಲ ಏನೇನಿರುತ್ತೆ, ಆಕ್ಸೆಸರೀಸ್ ಆಗಲಿ ಅದು ಇದು. ಐ ಡಿಂಟ್ ನೋ ಅಬೌಟ್ ದ್ಯಾಟ್. ಬಟ್ ನನಗೆ ಐ ವಾಂಟೆಡ್ ಅ ಕಾರ್ ವಿಚ್ ಇಸ್ ಅನ್ SUV ಆ್ಯಂಡ್ ವಿಚ್ ಮೇಕ್ಸ್ ನಾನು ಡ್ರೈವ್ ಮಾಡಿದಾಗ ಅದೊಂದು ಲುಕ್ ಇರಬೇಕು. ವೆನ್ ಐ ಡ್ರೈವ್ ದ ಕಾರ್ ಇಟ್ ಶುಡ್ ಲುಕ್ ವೆರಿ ಸೆಕ್ಸಿ, ವೆರಿ ನೈಸ್, ವೆರಿ ಕ್ಲಾಸಿ. ಸೊ ನನಗೆ ಐ ವಾಂಟೆಡ್ ದಿಸ್ ಕಲರ್, ಎಸ್ಪೆಷಲಿ ವೈಟ್, ಪರ್ಲ್ ವೈಟ್. ಐ ವಾಂಟೆಡ್ ದ ಪರ್ಲ್ ವೈಟ್ ಕಲರ್. ಸೊ ಅದಕ್ಕೋಸ್ಕರ ಫಸ್ಟ್ ಕಾರ್ ಬೇರೆ, ಲೆಟ್ ಅಸ್ ನಾಟ್ ಗೋ ಆನ್ ಪ್ರೈಸ್, ಲೆಟ್ ಅಸ್ ನಾಟ್ ಗೋ ಆನ್ ಕಾಂಪ್ರಮೈಸ್ ಅಂತ ಹೇಳಿಬಿಟ್ಟು ನನಗೆ ಒಂದು ಬೆಸ್ಟ್ ಕಾರ್ ಬೇಕು ಅಂತ ಹೇಳಿ ತೊಗೊಂಡಿದ್ದು ಕಾರ್ ಡಸ್ಟರ್. ನಮಗೊಂದು ಖುಷಿಯಾಗಿದ್ದ ವಿಷಯ ಏನಂದರೆ, ಹೊಸ ಹೀರೋಯಿನ್ ನಮ್ಮ ಸ್ಯಾಂಡಲ್ವುಡ್, ನಮ್ಮ ಬಬ್ಲಿ ಗರ್ಲ್ ಇತ್ತೀಚೆಗಷ್ಟೇ ಇಂಟ್ರೊಡ್ಯೂಸ್ ಆಗಿದೆ. ಸೊ ತಾನು ದುಡ್ಡಲ್ಲಿ ಡಸ್ಟರ್ ತೊಗೊಂಡಿದ್ದಾಳೆ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಿಮ್ಗೆ ಎಷ್ಟು ಖುಷಿ ಆಗಿದೆ? ಏನಾದ್ರು ಪ್ಲಾನ್ ಇತ್ತಾ ನಾನು ಡಸ್ಟರೇ ತೊಗೋಬೇಕು? ಹಾಗಿರಲಿಲ್ಲ. ನನಗೆ ಏನಂದರೆ, ತಗೊಂಡ್ಮೇಲೆ ಕಾರು ಇಟ್ ವಾಸ್ ನಾಟ್ ಜಸ್ಟ್ ನಾವು ಗಾಡಿ ಓಡಾಡೋದಕ್ಕೆ ಒಂದು ಗಾಡಿ ಅಂತ ಅಲ್ಲ. ಕಾರ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ನೀವು ತಗೊಂಡ್ಮೇಲೆ ನಿಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ, ಅದ್ರ ಮೇಲಿರೋ ಪ್ರೀತಿ ಜಾಸ್ತಿ ಆಗುತ್ತೆ. ಕಾರ್ ಅಂದಿದ ತಕ್ಷಣ ಇವಾಗ ಏನಕ್ಕೆ ಹೀರೋಸ್ ಎಲ್ಲ ಅಷ್ಟು ಇಷ್ಟಪಡ್ತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಬಿಕಾಸ್ ನಾನು ಡ್ರೈವಿಂಗ್ ಕಲ್ತಿದ್ದು ಇವಾಗಲೇ, ನನಗೆ ಲೈಸೆನ್ಸ್ ಬಂದಿದ್ದು ಇವಾಗಲೇ ಒಂದು 2 ದಿನ ಆಯಿತು ನನ್ನ ಲೈಸೆನ್ಸ್ ಬಂದು. ಸೊ ನನಗೆ ಇವಾಗ ಆ ಕ್ರೇಜ್ ಗೊತ್ತಾಗ್ತಾ ಇದೆ, ಆ ಕಾರ್ ಓಡಿಸಿದಾಗ ಆ ಮಜಾ ಗೊತ್ತಾಗ್ತಿದೆ, ಮತ್ತು ಏನಕ್ಕೆ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ಗೊತ್ತಾಗ್ತಿದೆ. ಏನಕ್ಕಂದರೆ ಕಾರ್ ಇಸ್ ನಾಟ್ ಜಸ್ಟ್ ಒಂದು 4 ವೀಲರ್. ನೀವು ಹೊರಗಡೆ ಹೋಗಬೇಕು ಅಂದಾಗ ನಿಮಗೆ ಬಿಸಿಲಿರುತ್ತೆ, ನಿಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೊಂದು ಗಾಡಿ ಖಂಡಿತ ಅಲ್ಲ. ಕಾರ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ನೀವು ಓಡಾಡೋದಕ್ಕೂ ಯೂಸ್ ಮಾಡ್ತೀರಾ, ನೀವು ಅದ್ರಲ್ಲಿ ಹೋದಾಗ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ನೀವು ಅದರಿಂದ ಇಳಿದಾಗ ನೋಡ್ತಾ ಇರ್ತಾರೆ, ನಿಮ್ಮ ಸೆಟ್ಟಲ್ಲೆಲ್ಲರೂ ನೋಡ್ತಿರ್ತಾರೆ. ಎವ್ರಿಬಡಿ ಕಮ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಯು, ವಾವ್ ವಾಟ್ ಅ ಕಾರ್. ಸೊ ಒನ್ ಡ್ರೈವ್ ಅಂತ. ಸೊ ಈ ಥರ ಮೆನಿ ಆರ್ ಆಸ್ಕಿಂಗ್ ಒನ್ ಡ್ರೈವ್ ಮೇಡಮ್, ನೀವು ಡ್ರೈವ್ ಮಾಡಿ, ನಾವು ಕುತ್ಕೊತೀವಿ ಅಂತ. ಸೊ ಖುಷಿ ಆಗುತ್ತೆ. ಫಸ್ಟ್ ರೈಡ್ ತೊಗೊಂಡ್ಮೇಲೆ ಓಡಿಸಿದಾಗ ಹೇಗಿತ್ತು? ಫೀಲಿಂಗ್ ಹೇಗಿತ್ತು? ಅಮೇಝಿಂಗ್ ಫೀಲಿಂಗ್. ಯಾಕಂದರೆ ದಟ್ ವೆನ್ ಯು ಹೋಲ್ಡ್ ದ ಸ್ಟೇರಿಂಗ್, ಆ ಒಂದು ಓಕೆ ದಿಸ್ ಇಸ್ ಮೈ ಕಾರ್, ದಿಸ್ ಇಸ್ ಮೈ ಬೇಬಿ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ಲ, ದಟ್ ಐ ರಿಯಲಿ ಲೈಕ್. ಪಬ್ಲಿಕಲ್ಗೆ ರೈಡಿಂಗ್ ಬರುತ್ತಾ? ಖಂಡಿತ, 100%. ಐ ಟೇಕ್ ಯು ಫಾರ್ ಅ ಡ್ರೈವ್. ಬರ್ತೀರಾ? ಖಂಡಿತ ಬನ್ನಿ. ನನ್ನ ಹತ್ರ ಲೈಫ್ ಇನ್ಶೂರೆನ್ಸ್ ಇಲ್ಲ. ಏನು ಭಯ ಬೇಡ, ನಾನು ಓಡಿಸ್ತೀನಿ, ಬನ್ನಿ. ಓಕೆ, ನಮ್ಮ ಬಬ್ಲಿಗರ್ ಜೊತೆ ಒಂದು ಜಾಲಿ ರೈಡ್ ಹೊರಟೋಣ ಬನ್ನಿ. ಹೇಗೆ ಓಡಿಸ್ತಾರೆ, ನನ್ನ ಲೈಫ್ಗೆ ಎಷ್ಟು ಸೆಕ್ಯೂರಿಟಿ ಇದೆ ನೋಡೋಣ. ಸೊ ಈಗಲಾದ್ರೂ ಕಾನ್ಫಿಡೆನ್ಸ್ ಬಂತಲ್ಲ, ನಾನು ಓಡಿಸ್ತೀನಿ. ಒಂದು ಮಟ್ಟಿಗೆ, ಇನ್ನೂ ಸೇಫ್ ಆಗಿ ರೀಚ್ ಆಗಿಲ್ಲ. ಓ ವೆರಿ ಫನಿ. ಹಾಗೆ ಅಮ್ಮಂಗೆ ಎಷ್ಟು ಇಷ್ಟ ಆಯ್ತು ಈ ಕಾರು? ಅಮ್ಮನಿಗೆ ಆ್ಯಕ್ಚುಲಿ ನಾವು ಪೂಜೆ ಮಾಡಿದ್ವಿ, ಪೂಜೆ ಮಾಡಿಬಿಟ್ಟು ಮನೆಗೆ ತೊಗೊಂಡೋದ್ವಿ. ಅಮ್ಮ ಕಾರ್ ನೋಡ್ಬಿಟ್ಟು, ಬಿಕಾಸ್ ಅಮ್ಮನಿಗೆ ನಾವು ಹೇಳೇ ಇರಲಿಲ್ಲ ಆ ಕಾರ್ ತರ್ತಾ ಇದ್ದೀವಿ ಅಂತ. ಅಮ್ಮನಿಗೆ ಬುಕ್ ಮಾಡಿದೀವಿ ಅಂತ ಅಷ್ಟೇ ಗೊತ್ತಿತ್ತು. ಶಿ ಡಿಡ್ಂಟ್ ನೋ ದಟ್ ಇವತ್ತು ಬರ್ತಾ ಇದೆ, ಏನೂ ಗೊತ್ತಿಲ್ಲ. ಸೊ ಶಿ ವಾಸ್ ಲೈಕ್ ಶಾಕ್ಡ್. ಓ ಮೈ ಗಾಡ್, ಇಷ್ಟು ದೊಡ್ಡ ಕಾರ್ ಬುಕ್ ಮಾಡಿದ್ದೀರಾ ನೀವು? ನಾನೇನೋ ಚಿಕ್ಕದು ನ್ಯಾನೋ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಅಂದರು. ಐ ವಾಸ್ ಲೈಕ್ ಅಮ್ಮ ಅಂದೆ. ಕಾರ್ ಆಯಿತು, ಮನೆ ಆಯಿತು, ಮದುವೆ ಯಾವಾಗ? ವಾಟ್ ಯು ಥಿಂಕ್? 21 ವರ್ಷಕ್ಕೆ ಮದುವೆ ಮಾಡ್ಕೊಂಡು ಏನು ಮನೇಲಿ ಕೂಡ ಹಾಕೊಂಡು ಕೂತ್ಕೋಬೇಕಾ? ಇನ್ನೂ ತುಂಬಾ ಲೈಫ್ ಇದೆ. ಸೊ ಹೌ ವಾಸ್ ದ ಡ್ರೈವ್? ಯು ಶುಡ್ ಟೆಲ್ ಮೀ. ನನಗೆ ಈಗ ಐ ಥಿಂಕ್ ನನ್ನ ಅಪ್ಪನ ಬಿಟ್ಟು ನೀವೇ ಕೂತ್ಕೊಂಡಿದ್ದು ಅನ್ಸುತ್ತೆ ಕಾರಲ್ಲಿ.
ಐ ಆಮ್ ಲಕ್ಕಿ. ಹೌದು, ಬಿಕಾಸ್ ಅಪ್ಪ ಬಿಟ್ಟು ಬೇರೆ ಯಾರು ಕೂತ್ಕೊಂಡಿಲ್ಲ ನನ್ನ ಪಕ್ಕ. ಯಾಕಂದ್ರೆ ಹುಡುಗಿರು ಓಡಿಸ್ಬೇಕಾದ್ರೆ ಏನಕ್ಕೆ ಭಯ ಆಗುತ್ತೆ ನನಗೆ ಅಂದ್ರೆ ಅವರು ರೋಡ್ಗಿಂತ ಜಾಸ್ತಿ ಕನ್ನಡಿ ನೋಡ್ತಾ ಇರ್ತಾರ ಅಂತ. ಎಸ್, ಇದು ಸ್ಯಾಂಡಲ್ವುಡ್ನ ಬಬ್ಲಿಗರ್ ಹರ್ಷಿಕಾನ ಡಸ್ಟರ್ನಲ್ಲಿ ನಾನು ಹರ್ಷಿಕಾ ಒಂದು ಚಿಕ್ಕದಾಗಿ ಜಾಲಿ ಡ್ರೈವ್ ಹೋಗಿದ್ವಿ. ಸೊ ಅವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಯಶಸ್ಸನ್ನು ಕಾಣಲಿ, ಇನ್ನೂ ದುಬಾರಿ ಕಾರ್ಗಳನ್ನ ಹಾಗೂ ಸಖತ್ತಾಗಿರೋ ಕಾರ್ಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅಜಯ್, ಸುವರ್ಣ ನ್ಯೂಸ್.